ನಮಸ್ಕಾರ ವೀಕ್ಷಕರೇ. ಸೆಪ್ಟೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಯಾವ ಕ್ರಾಂತಿನೂ ಆಗಲಿಲ್ಲ. ಆದರೆ ಪವರ್ ಶೇರಿಂಗ್ ಪಾಲಿಟಿಕ್ಸ್ ನ ಸಣ್ಣದೊಂದು ಕಿಡಿ ಕಾಡ್ಗಿಚ್ಚಾಗ್ತಾ ಇದೆ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಹೈಕಮಾಂಡ್ ನಡೆಸಿದೆ ಎನ್ನಲಾಗಿರುವಂತಹ ಪವರ್ ಶೇರಿಂಗ್ ಪಾಲಿಟಿಕ್ಸ್ ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡ್ತಾ ಇದೆ ಇಡೀ ದೇಶದಲ್ಲಿ. ಬೆಳಗಾವಿ ಅಧಿವೇಶನವನ್ನ ಮುಖ್ಯಮಂತ್ರಿಯಾಗಿ ಎದುರಿಸ್ತೇನೆ, ನಾನೇ ಸಿಎಂ ಆಗಿ ಬೆಳಗಾವಿ ಅಧಿವೇಶನಕ್ಕೆ ಹೋಗ್ತೀನಿ ಅಂದ್ಕೊಟ್ಟಿದ್ದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಸದ್ಯಕ್ಕೆ ತಾತ್ಕಾಲಿಕ ಹಿನ್ನಡೆ ಆಗ್ತಿದೆ ಅಂದ್ರೂ ತಪ್ಪಾಗೋದಿಲ್ಲ. ಕಳೆದ 2-3 ದಿನಗಳ ಬೆಳವಣಿಗೆಯನ್ನು ನೋಡಿದ್ರೆ ಒಂದಷ್ಟು ಜನ ಸಿದ್ದರಾಮಯ್ಯ ಪರವಾಗಿ, ಒಂದಷ್ಟು ಜನ ಡಿ.ಕೆ. ಶಿವಕುಮಾರ್ ಪರವಾಗಿ, ಮತ್ತೊಂದಷ್ಟು ಜನ ಡಿ.ಕೆ. ಶಿವಕುಮಾರ್ ವಿರುದ್ಧವಾಗಿ ಅಂದರೆ ತಟಸ್ಥರು, ಸತೀಶ್ ಜಾರಕಿಹೊಳಿ ಆಗಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ, ಪರಮೇಶ್ವರ್ ಅವರಾಗಲಿ ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ. ಇವೆಲ್ಲದರ ನಡುವೆ ಸಿದ್ದರಾಮಯ್ಯ ಆಟ ಬಿಟ್ಕೊಡ್ತಾರ? ಖಂಡಿತವಾಗಿಯೂ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಟ್ಟೇ ಕೊಡ್ತಾರೆ. ವ್ಯಕ್ತಿಯಾಗಿ ಅನುಭವದಲ್ಲಿ ಸಿದ್ದರಾಮಯ್ಯ ಸೀನಿಯರ್, ಆದರೆ ಕಾಂಗ್ರೆಸ್ನ ನಿಷ್ಠಾವಂತ ನಾಯಕನಾಗಿ ಡಿ.ಕೆ. ಶಿವಕುಮಾರ್ ಸೀನಿಯರ್. ಪಕ್ಷ ಅಂದರೆ ತಾಯಿ ಅಂತ ನೋಡೋರು. ಹೀಗಾಗಿ ಡಿ.ಕೆ. ಶಿವಕುಮಾರ್ಗೆ ಅನ್ಯಾಯ ಆಗಲ್ಲ. ಸದ್ಯ ಡಿ.ಕೆ. ಶಿವಕುಮಾರ್ ಅನುಭವಿಸ್ತಾ ಇರುವಂಥದ್ದು ತಾತ್ಕಾಲಿಕ ಹಿನ್ನಡೆ. ಹಾಗಂದ್ರೆ ಸಿದ್ದರಾಮಯ್ಯ ಯಾವಾಗ ಬಿಟ್ಕೊಡ್ತಾರೆ? ಎಸ್, ನಾನೇ ಮತ್ತೊಂದು ಬಜೆಟನ್ನು ಮಂಡಿಸ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಸಿದ್ದರಾಮಯ್ಯ ಆರ್ಥಿಕ ತಜ್ಞ ಅಂದರೆ ತಪ್ಪಾಗೋದಿಲ್ಲ. ಇಲ್ಲಿವರೆಗೂ ಕೂಡ 16 ದಾಖಲೆಯ ಬಜೆಟ್ಗಳನ್ನು ಮಂಡಿಸಿದ್ದಾರೆ. 17ನೇ ಬಜೆಟ್ನ ಮಂಡಿಸ್ತೀನಿ ಅಂತ ಹೇಳ್ತಿದ್ದಾರೆ. ಮುಖ್ಯಮಂತ್ರಿಯಾಗಿ ಈ ಬಾರಿ ಬಜೆಟನ್ನು ಅವರೇ ಮಂಡಿಸ್ತಾರಾ ಗೊತ್ತಿಲ್ಲ. ಇಡೀ ದೇಶದಲ್ಲಿ ಹೈಯೆಸ್ಟ್ ಬಜೆಟನ್ನು ಮಂಡಿಸಿರೋದು ವಜುಭಾಯಿ ವಾಲಾ, ಕರ್ನಾಟಕದ ಗವರ್ನರ್ ಆಗಿದ್ರಲ್ಲ ಅವರು. ಗುಜರಾತ್ನಲ್ಲಿ 18 ಬಜೆಟನ್ನು ಮಂಡಿಸೋರೆ. ಆ ರೆಕಾರ್ಡ್ನ ಬ್ರೇಕ್ ಮಾಡಬೇಕು ಅಂದರೆ ಸಿದ್ದರಾಮಯ್ಯ ಇದೊಂದೇ ಅಲ್ಲ, ಇನ್ನೊಂದು ಬಜೆಟನ್ನು ಮಂಡಿಸಬೇಕು. ಆ ನಂತರದಲ್ಲಿ ಅದು ಸಮ ಆಗುತ್ತಷ್ಟೇ. ಹೀಗಾಗಿ ವಜುಭಾಯಿ ವಾಲಾ ಅವರ ರೆಕಾರ್ಡನ್ನು ಬ್ರೇಕ್ ಮಾಡೋ ಸಾಧ್ಯತೆ ಇದೆ ಕಷ್ಟ. ಈ ಮಾರ್ಚ್ವರೆಗೂ ಡಿ.ಕೆ. ಶಿವಕುಮಾರ್ ಅವರು ಕಾಯಬೇಕಾಗ್ಬೋದು ಸಿದ್ದರಾಮಯ್ಯ ಅವರು ಬಜೆಟನ್ನು ಮಂಡಿಸ್ತಾರೆ ಅಂದರೆ. ಅಥವಾ ಸಿದ್ದರಾಮಯ್ಯ ಅವ್ರ ಮನಸ್ಸಿನಲ್ಲಿ ಈ ರಾಜ್ಯ ಕಂಡಂಥ ಧೀಮಂತ ನಾಯಕ, ಅಹಿಂದ ನಾಯಕ ದೇವರಾಜ್ ಅರಸು, ನಾನು ಅವ್ರ ಕ್ಷೇತ್ರದವನೇ, ಹುಣಸೂರು. ದೇವರಾಜು ಅರಸರು ಈ ರಾಜ್ಯದಲ್ಲಿ 7 ವರ್ಷ 7 ತಿಂಗಳು 20 ದಿನಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು. ಆ ರೆಕಾರ್ಡ್ನ ಸಿದ್ದರಾಮಯ್ಯ ಅವರು ಬ್ರೇಕ್ ಮಾಡಬೇಕು ಅಂತ ಅನ್ಕೊಂಡವ್ರೆ ಅಂತ ಒಂದಷ್ಟು ಜನ ಹೇಳ್ತಾರೆ. ಸದ್ಯ ನವೆಂಬರ್ 20ನೇ ತಾರೀಕಿಗೆ, ಈಗೇನು ಮುಗ್ದೋಯ್ತಲ್ಲ, ನವೆಂಬರ್ 20ನೇ ತಾರೀಕಿಗೆ ರಾಜ್ಯ ಸರ್ಕಾರಕ್ಕೆ 2.5 ವರ್ಷ ಆಯಿತು. ಅಲ್ಲಿಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ 7.5 ವರ್ಷಗಳನ್ನು ಪೂರೈಸಿದ್ದಾರೆ. ದೇವರಾಜ್ ಅರಸ್ ಅವರ ರೆಕಾರ್ಡನ್ನು ಬ್ರೇಕ್ ಮಾಡಬೇಕಂದ್ರೆ ಹೆಚ್ಚು ಕಡಿಮೆ ಜನವರಿ ಎಂಡ್ವರೆಗೂ ಮುಖ್ಯಮಂತ್ರಿ ಆಗಿದ್ದರೆ ಸಾಕು. ಅಲ್ಲಿಗೆ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಅತಿ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಂಥ ದಾಖಲೆಯನ್ನು ಸಿದ್ದರಾಮಯ್ಯ ಮಾಡ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಮುಖ್ಯಮಂತ್ರಿ ಆಗಿದ್ಕಂಡೆ ಬಜೆಟ್ ಮಂಡಿಸ್ತೀನಿ ಅಂದರೆ ಮಾರ್ಚ್ವರೆಗೂ ಕಾಯಲೇಬೇಕು ಡಿ.ಕೆ. ಶಿವಕುಮಾರ್ ಅವರು ಬಜೆಟ್ ಮುಖ್ಯವರೆಗೂ. ಅಥವಾ ದೇವರಾಜ್ ಅರಸ್ ಅವರ ರೆಕಾರ್ಡನ್ನು ಬ್ರೇಕ್ ಮಾಡ್ತೀನಿ ಸಾಕು ನನಗೆ ಅನ್ನೋದಾದರೆ ಜನವರಿ ಎಂಡ್ವರೆಗೂ ಕಾದರೆ ಸಾಕು. ಇದಕ್ಕೆ ನಾನು ಮೊದಲೇ ಹೇಳಿದೆ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಆಗ್ತಿರುವಂಥ ಹಿನ್ನಡೆ ಕೇವಲ ತಾತ್ಕಾಲಿಕ ಹಿನ್ನಡೆ. ಸಿದ್ದರಾಮಯ್ಯ ಅವರು ನಾನೇ 5 ವರ್ಷ ಮುಖ್ಯಮಂತ್ರಿ ಆಗ್ತೀನಿ ಅಂತ ಅಂಟ್ಕೊಂಡು ಸೀಟಿಗೆ ಕೂರೋರಂತೂ ಅಲ್ಲ, ಬಿಟ್ಕೊಡ್ತಾರೆ ಅನಿಸುತ್ತೆ. ಆದರೂ ಮಾತು ಕೊಟ್ಟಿದ್ದು ನಿಜನೇ ಆಗಿದ್ರೆ ಬಿಟ್ಕೊಡ್ಬೇಕಿತ್ತು. ಅಥವಾ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಮನ್ಸು ಬಿಚ್ಚು ಮಾತಾಡ್ಬಿಟ್ರೆ ಮುಗ್ದೇ ಹೋಯ್ತ್ರಿ. ಇಬ್ಬರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊತಾರೆ. ಚರ್ಚೆಗಳು ಮಾತ್ರ ಮೀಡಿಯಾದಲ್ಲಿ ಅತಿ ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಈ ಅವಧಿಯಲ್ಲೇ ಆಗ್ತಾರಾ? ಸಿದ್ದರಾಮಯ್ಯ ಬಿಟ್ಟು ಕೊಡ್ತಾರಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.